ವರಮಹಾಲಕ್ಷ್ಮಿ ಹಬ್ಬದ ದಿವಸ ಪ್ರಸಾದವಾಗಿ ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡಿ ಪುಳಿಯೋಗರೆ ಮಾಡಬೇಕಂತ ಇದ್ದೀರಾ? ವಿಡಿಯೋ ನೋಡಿ. ಮೊದಲಿಗೆ ಒಂದು ಕಡಾಯಿನ ಬಿಸಿಗಿಟ್ಕೊಂಡು ಬ್ಯಾಡಗಿ ಮೆಣಸಿನಕಾಯಿ ಒಂದು 10 ಹಾಗೆ 3 ಗುಂಟೂರು ಮೆಣಸಿನಕಾಯಿ ಖಾರಕ್ಕೆ ತಗೊಂಡಿದ್ದೀನಿ. ಇಲ್ಲಿ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿಟ್ಟು ಈ ಮೆಣಸಿನಕಾಯಿನ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಫ್ರೈ ಮಾಡ್ಕೊಳ್ಳುವಾಗೂ ಉರಿ ಸಣ್ಣದಾಗಿರಲಿ. ದೊಡ್ಡ ಉರಿ ಆದರೆ ಕಂದು ಬಣ್ಣ ಆಗಿಬಿಡುತ್ತೆ, ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ನೋಡಿಕೊಂಡು ನಾವು ಫ್ರೈ ಮಾಡಿಕೊಂಡು ತಕ್ಷಣ ಈ ರೀತಿ ಒಂದು ಕಡಾಯಿಗೆ ಹಾಕಿಟ್ಕೊಳ್ಬೇಕು. ಈಗ ಕೊಬ್ಬರಿ ಪೀಸ್ ತೊಗೊಂಡಿದ್ದೀನಿ. ಆದಷ್ಟು ಪೌಡ್ರ್ ಮಾಡೋದ್ರಿಂದ ನಾವು ಒಣ ಕೊಬ್ಬರಿ ತೊಗೊಳ್ಬೇಕಾಗುತ್ತೆ. ಇದಕ್ಕೆ ಒಂದು ಚಿಟಿಕೆಯಷ್ಟು ಎಣ್ಣೆಯನ್ನು ಹಾಕಿ ನೋಡಿ, ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ರೀತಿ ಫ್ರೈ ಮಾಡಬೇಕು. ಕಲರ್ ಚೇಂಜ್ ಆಗಬೇಕಿದು. ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಬೇಕು. ಲಾಸ್ಟಲ್ಲಿ ಇದನ್ನು ಸಪ್ರೇಟಾಗಿ ಪೌಡ್ರನ್ನ ರೆಡಿ ಮಾಡ್ಕೊಳ್ಬೇಕು. ಈಗ ಅದೇ ಕಡಾಯಿಗೆ ಹುಣಸೆ ಹಣ್ಣನ್ನು ತೊಗೊಳ್ಬೇಕು. ನಮಗೆ ಎಷ್ಟು ಪೌಡ್ರ್ ಬೇಕಾಗುತ್ತೋ ನೋಡಿಕೊಂಡು ಹುಣಸೆ ಹಣ್ಣನ್ನು ಮೊದಲು ಬಿಸಿಲಿಗೆ ಸ್ವಲ್ಪ ಒಣಸಿಟ್ಕೊಂಡಿದ್ದೆ, ಹಾಗಾಗಿ ಡ್ರೈ ಆಗಿದೆ. ಒಣಸಿಲ್ಲ ಅಂದರೆ ಮತ್ತೆ ಹಸಿ ಆಗಿಬಿಡುತ್ತೆ. ನಾವು ಫ್ರೈ ಮಾಡುವಾಗ ಈ ರೀತಿ ಬಿಡಿ ಬಿಡಿಯಾಗಿರುತ್ತೆ. ಒಂದು 5 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಅದರಲ್ಲಿರುವ ಹಸಿ ಅಂಶ ಎಲ್ಲ ಹೊರಟೋಗುತ್ತೆ, ಉದುರುದ್ರ ಆಗುತ್ತೆ. ಈಗ ನೋಡಿ, ಹುಣಸೆಹಣ್ಣು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಡಲೆ ಬೇಳೆಯನ್ನು 2 ಚಮಚದಷ್ಟು ತೊಗೊಂಡಿದ್ದೀನಿ. ಉದ್ದಿನಬೇಳೆ 2 ಚಮಚದಷ್ಟು ತೊಗೊಂಡು ಇದನ್ನು ಕೂಡ ಹೊಂಬಣ್ಣ ಬರೋ ಹಾಗೆ ಇದನ್ನು ಫ್ರೈ ಮಾಡಿ ಇದನ್ನು ಕೂಡ ಒಂದು ಕಡಾಯಿಗೆ ಹಾಕ್ಕೊಳ್ಳೋಣ. ಈಗ ನೋಡಿ, ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಧನಿಯಾ ಕಾಳು, ಇದನ್ನು 3ರಿಂದ 4 ಚಮಚದಷ್ಟು ತೊಗೊಳ್ತಾ ಇದ್ದೀನಿ. ಧನಿಯಾ ಕಾಳು ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೀತದೆ, ಯಾಕಂದರೆ ನಾವು ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಹೊಂದ್ಕೊಳ್ಳುತ್ತೆ. ಒಂದು 4-5 ಚಮಚದಷ್ಟು ಧನಿಯಾ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಅದೇ ಕಡಾಯಿಗೆ ಹಾಕ್ತಾಯಿದ್ದೀನಿ. ಇದೇ ರೀತಿಯಾಗಿ ಸಾಸಿವೆ ಬೇಕಾಗುತ್ತೆ. 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಕಾಳುಮೆಣಸು, ಹಾಗೆ 1.5 ಚಮಚದಷ್ಟು ಜೀರಿಗೆ, ಹಾಗೆ 1/4 ಚಮಚದಷ್ಟು ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಅರಿಶಿಣದ ಪೀಸನ್ನು ಹಾಕ್ತಾಯಿದ್ದೀನಿ, ಒಣಗಿರುವ ಅರಿಶಿಣದ ಪೀಸು. ನಾವು ಇಂಥ ಪೌಡ್ರ್ಗಳು ಮಾಡೋಬೇಕಂದ್ರೆ ನ್ಯಾಚುರಲ್ ಆಗಿರುವ ಅರಿಶಿಣವನ್ನು ಹಾಕಿದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಪೌಡ್ರ್ ಹಾಕ್ಕೊಳ್ಬೋದು. ಈಗ ನೋಡಿ, ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಕೂಡ ಕಡಾಯಿಗೆ ಹಾಕಿ ನಂತರ ಎಳ್ಳು ತೊಗೊಂಡಿದ್ದೀನಿ. 50 ಗ್ರಾಮ್ ಎಳ್ಳನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಹೊಗೆ ಥರ ಬರಬೇಕು. ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ತಾ ಸ್ವಲ್ಪ ಹೊಗೆ ಬಂದ ತಕ್ಷಣ ನಾವು ಇದನ್ನು ಹಾಕ್ಕೊಳ್ಳೋಣ. ನಮಗೆ ಅಂಗಡಿ ಮಸಾಲ ಪುಳಿಯೋಗರೆ ಟೇಸ್ಟ್ ಬರಬೇಕಂದ್ರೆ ಇಂಗನ್ನು ಹಾಕ್ಕೋಬೇಕಾಗುತ್ತೆ. ಇಂಗನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇಂಗನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ ಕರಿಬೇವು ಸೊಪ್ಪನ್ನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಒಂಚೂರು ಎಣ್ಣೆಯನ್ನು ಹಾಕಿ ಇದನ್ನು ಕೂಡ ಗರಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಕೈಯಲ್ಲಿ ಮುಟ್ಟಿದರೆ ಪುಡಿ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಕೂಡ ಅದೇ ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಇದೆಲ್ಲವೂ ತಣ್ಣಗಾಗಬೇಕು. ಪುಳಿಯೋಗರೆ ಮಿಕ್ಸ್ ನೋಡಿ ರೆಡಿ ಇದೆ. ಈ ರೀತಿಯಾಗಿ ನಾವು ಮುರ್ಕೊಳ್ಬೇಕು. ಒಣಮೆಣಸಾಗಿರ್ಬೋದು, ಕರಿಬೇವು ಸೊಪ್ಪಾಗಿರ್ಬೋದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಚೆನ್ನಾಗಿ ಒಣಗಿರುವ ಒಂದು ಮಿಕ್ಸಿ ಜಾರನ್ನು ತಗೊಳ್ಳಿ, ದೊಡ್ಡದಾಗಿರೋದೇ ತಗೊಳ್ಬೇಕು. ಎಲ್ಲವನ್ನು ಇದಕ್ಕೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನಾವು ಒಂದೇ ಸಲ ಹುಣಸೆಹಣ್ಣನ್ನು ಹಾಕ್ಕೊಳ್ಳೋಕೆ ಹೋಗಬಾರ್ದು. 1 ರೌಂಡ್ ಪುಡಿ ರೆಡಿ ಆದಮೇಲೆ ಹುಣಸೆಹಣ್ಣನ್ನು ನಾವು ಹಾಕ್ಕೋಬೇಕು. ಈಗ ನೋಡಿ, ನೈಸಾಗಿ ಪೌಡ್ರ್ ರೆಡಿ ಇದೆ. ಈ ರೀತಿಯಾಗಿ ಪೌಡ್ರ್ ಆಗಬೇಕು. ಈಗ ಬೆಲ್ಲವನ್ನು ಒಂದು 50 ಗ್ರಾಮಷ್ಟು ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಒಣಗಿರಬೇಕು, ಸ್ವಲ್ಪ ಡ್ರೈ ಆಗಿರುವ ಬೆಲ್ಲ ಹಾಕ್ಕೋಬೇಕು. ಮೆತ್ತಗಾಗಿರೋದಾದರೆ ಪೌಡ್ರಿಗೆ ಹೊಂದ್ಕೊಳ್ಳೋದಿಲ್ಲ. 50 ಗ್ರಾಮ್ನಷ್ಟು ಬೆಲ್ಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಹುಣಸೆಹಣ್ಣು, ಫ್ರೈ ಮಾಡಿರುವ ಹುಣಸೆಹಣ್ಣನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ. ಹುಣಸೆಹಣ್ಣು ಮಾತ್ರ ಡ್ರೈ ಆಗಿ ನಾವು ಫ್ರೈ ಮಾಡ್ಕೊಳ್ಳುವಾಗ ಚೆನ್ನಾಗಿ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಪೌಡ್ರ್ ಆಗೋದಿಲ್ಲ. ಈಗ ನೋಡಿ, ಇದು ಸ್ವಲ್ಪ ನೀರಿನಂಶ ಇಲ್ಲ, ಹಾಗಾಗಿ ಈ ಪೌಡ್ರ್ ಜೊತೆಗೆ ಮತ್ತೆ 1 ರೌಂಡ್ ಮಿಕ್ಸಿ ಮಾಡಿ ಈಗ ತಟ್ಟೆಗೆ ಹಾಕ್ತಾಯಿದ್ದೀನಿ. ನಾವು ಈ ಒಂದು
ಪೌಡ್ರ್ ಜೊತೆಗೆ ಹುಣಸೆಹಣ್ಣನ್ನು ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ನೈಸ್ ಆಗಿದೆ ಪೌಡರು. ಯಾಕಂದರೆ ಹುಣಸೆಹಣ್ಣನ್ನು ಚೆನ್ನಾಗಿ ಫ್ರೈ ಮಾಡಿ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಪೌಡ್ರ್ ಬಂದಿದೆ. ಇದಕ್ಕೆ ಈ ಪೌಡ್ರಿಗೆ ಒಂದು ಒಗ್ಗರಣೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಒಂದು 100 ಗ್ರಾಮ್ನಷ್ಟು ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಕಾದ ಮೇಲೆ ಒಂದು ಚಮಚದಷ್ಟು ಕಡಲೆಬೇಳೆ, 1 ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಮಗೆ ಪೌಡ್ರಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನಾವು ಕಡಲೆಬೇಳೆ, ಉದ್ದಿನಬೇಳೆ ಹಾಕಬೇಕು. ಹಾಗೆ ಒಂದು 50 ಗ್ರಾಮ್ನಷ್ಟು ಕಡಲೆ ಬೀಜ ಕೂಡ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೊಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ 1-2 ಬ್ಯಾಡಗಿ ಮೆಣಸಿನಕಾಯಿನ ಸಣ್ಣದಾಗಿ ಮುರಿದು ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವು ಸೊಪ್ಪು ಡ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈಗ ನಾವು 1 ಚಮಚದಷ್ಟು ಲಾಸ್ಟಿಗೆ ಬ್ಯಾಡಗಿ ಮೆಣಸಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಣ ಕೊಬ್ಬರಿ ಪುಡಿನ ಮಾಡ್ಕೊಂಡಿದ್ವಲ್ಲ ಫಸ್ಟ್ ಫ್ರೈ ಮಾಡಿ ಅದನ್ನು ಕೂಡ ಇವಾಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನಾವು ಬ್ಯಾಡಗಿ ಮೆಣಸಿನಕಾಯಿನ ಪುಡಿ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಕೊಡುತ್ತೆ, ಹಾಗಾಗಿ ಪುಡಿ ಹಾಕ್ತಾಯಿದ್ದೀನಿ. ಈಗ ನೋಡಿ, ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣವೇ ಈಗ ನಾವು ಪುಡಿಯನ್ನು ಹಾಕ್ಕೊಳ್ಳೋಣ. ಈ ಪುಡಿ ನೀವು 1 ತಿಂಗಳು 6 ತಿಂಗಳವರೆಗೂ ಇಟ್ಟು ತಿನ್ಬೋದು. ಫ್ರಿಜ್ಜಲ್ಲಿ ಇಡೋದಾದರೆ 6 ತಿಂಗಳವರೆಗೂ ಇಟ್ಟು ತಿನ್ಬೋದು. ಹಾಗೆ ಇಟ್ಟರೂ ಕೂಡ ಏನೂ ಆಗೋದಿಲ್ಲ. ಪೌಡರು ತುಂಬ ಚೆನ್ನಾಗಿರುತ್ತೆ. ಅಂಗಡಿಗಳಲ್ಲಿ ತಂದದ್ದು ರುಚಿ ಇರೋಲ್ಲ, ಸ್ವಲ್ಪನೇ ಇರುತ್ತೆ ಪುಡಿ. ಹಾಗಾಗಿ ಮನೆಯಲ್ಲಿ ನೋಡಿ ಎಷ್ಟು ಸುಲಭವಾಗಿ ಪುಳಿಯೋಗರೆ ಪೌಡರನ್ನು ರೆಡಿ ಮಾಡ್ಕೊಳ್ಬೋದು, ನೋಡಿದ್ರಲ್ಲ. ಈಗ ಇದು ರೆಡಿ ಇದೆ. ಅನ್ನ ಏನಾದರೂ ರೆಡಿ ಇತ್ತು ಅಂದರೆ ಅನ್ನಕ್ಕೆ ಡೈರೆಕ್ಟಾಗಿ ಹಾಕಿ ನಾವು ತಿನ್ಬೋದು. ಇನ್ನೊಂದು ಸ್ವಲ್ಪ ಒಗ್ಗರಣೆ ಏನಾದರೂ ಬೇಕು ನಾವು ಮಾಡ್ಕೊಳ್ಬೇಕು ಅಂದರೆ ಒಗ್ಗರಣೆಯನ್ನು ಮಾಡಿ ನಂತರ ಈ ಪೌಡ್ರನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೋಡಿ, ಪುಳಿಯೋಗರೆ ಪೌಡರ್ ರೆಡಿ ಆಯಿತು. ಈಗ ಬೌಲಿಗೆ ಹಾಕೊಳ್ಳೋಣ. ನಿಮಗೂ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡಿಕೊಂಡು ಅಥವಾ ಚಿತ್ರಾನ್ನದ ಗೊಜ್ಜನ್ನು ಮಾಡಬೇಕಂತ ತುಂಬ ಜನದ ತಲೆ ಒಳಗಿರುತ್ತೆ. ಹಾಗಾಗಿ ಇವತ್ತು ತೋರಿಸಿರುವ ಪುಳಿಯೋಗರೆ ಪೌಡ್ರನ್ನು ರೆಡಿ ಮಾಡಿಕೊಂಡ್ರೆ ನಿಮಗೆ ಹಬ್ಬದ ದಿವಸ ಟೈಮ್ ಕೂಡ ಸೇವ್ ಆಗುತ್ತೆ. ಇವತ್ತೇ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಸ್ನೇಹಿತರೆ. ಈಗ ನೋಡಿ, ನಾನು 1-2 ಬೌಲ್ ಆಗುವಷ್ಟು ಅನ್ನ ತೊಗೊಂಡಿದ್ದೀನಿ. ಡೈರೆಕ್ಟಾಗಿ ಎಣ್ಣೆ ಒಗ್ಗರಣೆ ಮಾಡಿಲ್ಲ. ಹಾಗೆ ನಾನು ಮಾಡಿರುವ ಪೌಡರನ್ನೇ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ. ದೇವಸ್ಥಾನದಲ್ಲಿ ಕೆಲವೊಂದು ಸಲ ನಾವು ಪ್ರಸಾದವಾಗಿ ತಿಂತೀವಿ. ಈ ರುಚಿ ನಮಗೆ ಮನೇಲಿ ಬರಲ್ಲ ಅಂದ್ಕೊತೀವಿ ನೋಡಿ, ಈ ರುಚಿನೇ ಇರುತ್ತೆ. ಯಾಕಂದರೆ ನಾವು ತೋರಿಸಿರುವ ವಿಧಾನ ದೇವಸ್ಥಾನದಲ್ಲಿ ಪುಳಿಯೋಗರೆ ರುಚಿನೇ ಇರುತ್ತೆ. ಒಮ್ಮೆ ನೀವು ಮಾಡಿಟ್ಕೊಂಡ್ರೆ 1 ತಿಂಗಳು 2 ತಿಂಗಳಲ್ಲ 6 ತಿಂಗಳಗಟ್ಟಲೆ ಯೂಸ್ ಮಾಡ್ಬೋದು ಸ್ನೇಹಿತರೆ. ಇವತ್ತಿನ ಪುಳಿಯೋಗರೆ ಮಾಡಿರುವ ವಿಧಾನ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.